ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ಇವತ್ತಿನ ದಿನ ಭಾಳ ವಿಶೇಷ ನನಗೆ. ಯಾಕಂದ್ರೆ ಇವತ್ತು ನಮ್ಮ ಮದುವೆ ಆಗಿ 2 ವರ್ಷ ತುಂಬಿತು. ಅಂದರೆ 2ನೇ ವರ್ಷದ ವಾರ್ಷಿಕೋತ್ಸವ ಇವತ್ತು. ಭಾಳ ಖುಷಿ ಆಗೈತಿ. ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ 2 ವರ್ಷ ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಇಯರ್ಗೆ ವಿಹಾನ್ ಇರಲಿಲ್ಲ, ಈಗ ಸೆಕೆಂಡ್ ಇಯರ್ಗೆ ನನ್ನ ಮಗ ಬಂದಾನ ವಿಹಾನ್. ಭಾಳ ಖುಷಿ ಆಗತೈತಿ. ಮತ್ತು ದಿನ ಹೆಂಗೆ ಕಳೆದು ಅನ್ನೋದು ಗೊತ್ತಾಗಲಿಲ್ಲ, 2 ವರ್ಷ ಹೆಂಗೆ ಮುಗೀತು ಅನ್ನೋದು ಗೊತ್ತಾಗಲಿಲ್ಲ. ಅದೊಂದೇನೋ ವಿಚಿತ್ರ ಅಂತ ಅನಿಸ್ತೈತಿ. 2 ವರ್ಷ ಕಳೆದಿದ್ದ ನಮಗಂತೂ ಗೊತ್ತಾಗಲಿಲ್ಲ. ಹಂಗೆ ನಾನು ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ಚಹಾ ಕುಡಿದು ಟಿಫನಿಗೆ ರೆಡಿ ಮಾಡ್ಬೇಕು. ನಮ್ಮ ಅಕ್ಕ ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಟಿಫನಿಗೆ ರೆಡಿ ಮಾಡಾತ್ತಾರ. ಜಸ್ಟ್ ಹಂಗೆ ಈಗ ಚಹಾ ಕುಡಿದು ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೋತೀವಿ. ಯಾಕಂದರೆ ನಮ್ಗೆ ಚಹಾ ಕುಡಿಲಿಲ್ಲ ಅಂದರೆ ಕೆಲಸನೇ ಆಗೋದಿಲ್ಲ. ಡೈಲಿ ನಾವು ದೇವಿ ಪುರಾಣ ಓದ್ತೀವಿ. ಇದು ನನಗೆ ನಮ್ಮ ಮಾವ ಅವ್ರು ಹೇಳ್ಕೊಟ್ಟಿದ್ದು, ಅಂದರೆ ನನ್ನ ಹಸ್ಬೆಂಡ್ ಅಪ್ಪ ನಮ್ಮ ಮಾವ ಅವ್ರು ಹೇಳ್ಕೊಟ್ಟಿದ್ದು. ಅವರು ನನಗೆ ದೇವಿ ಪುರಾಣ ಓದೋಕ್ಕೆ ಹೇಳ್ಯಾರ. ಅದನ್ನು ನಾನು ಅದನ್ನು ರೂಢಿಸ್ಕೊಂಡು ನಾನು ಬರಾತೀನಿ. ಭಾಳ ಖುಷಿ ಅನ್ನಿಸ್ತೈತಿ. ಜೀವನದಾಗ ಏನಾದರೂ ಒಂದು ಬದಲಾವಣೆ ಬರಬೇಕು, ಆಗಬೇಕು ಅಂದಾಗ ಮನುಷ್ಯ ಏನೋ ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗ್ತೈತಿ. ಈ ರೀತಿ ನಮ್ಮ ಜೀವನದೊಳಗೆ ಏನಾದರೂ ಒಂದು ಸಾಧಿಸ್ಬೇಕಂದ್ರೆ ಫ್ಯಾಮಿಲಿಯವ್ರ ಸಪೋರ್ಟು ಭಾಳ ಬೇಕು. ಹಂಗೆ ನನಗೆ ನನ್ನ ಹಸ್ಬೆಂಡ್ ಸಪೋರ್ಟು ಐತಿ. ನನ್ನ ಹಸ್ಬೆಂಡ್ ಅವ್ರ ಮನೆಯೊಳಗೆ ಭಾಳ ಸಪೋರ್ಟ್ ಐತಿ. ಸೊ ಇದಕ್ಕೆ ನಾನು ಭಾಳ ಖುಷಿ ಪಡ್ತೀನಿ. ಹಂಗೆ ಇವತ್ತಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಏನೋ ಗಿಫ್ಟ್ ಅಂತ ಹೇಳ್ಯಾರ ನಮ್ಮ ಯಜಮಾನ್ರು. ಸೊ ನಾ ವೇಟಿಂಗ್ ಫಾರ್ ಮೈ ಗಿಫ್ಟಿಗೆ ವೇಟ್ ಮಾಡತ್ತೀನಿ, ಏನು ತರ್ಬೋದು ಇವರು ಅಂತ. ಪ್ರತಿ ಸಲನೂ ಅವರ ಗಿಫ್ಟ್ ಕೊಡ್ಸೋದಾಗೈತಿ. ನಾನಂತೂ ಅವ್ರಿಗೇನು ಗಿಫ್ಟ್ ಕೊಡ್ಸೋಕ್ಕಾಗಿಲ್ಲ. ದೇವರಿಗೆ ನಾವು ಎಷ್ಟು ಕೆಲಸ ಕೊಡು, ಅದನ್ನು ಮಾಡುವಷ್ಟು ನಿಭಾಯಿಸುವಷ್ಟು ಶಕ್ತಿ ಕೊಡು ಅಂತ ನಾವು ಬೇಡ್ಕೋಬೇಕು. ಯಾಕಂದರೆ ದೇವ್ರ ಕಡೆ ಬೇಡ್ಕೊಳಕ್ಕಾಗೋದು ಅಷ್ಟೇ ನಮ್ಮ ಕಡೆಯಿಂದ. ನಮ್ಮ ಕೈಲಿಂದ ಹೆಚ್ಚಿಗೆ ನಾವು ಬೇಡ್ಕೊಂಡ್ರೆ ಅದು ಆಗದೆ ಇರೋ ಮಾತು. ಯಾಕಂದರೆ ಜಗತ್ತಿನ ಭಕ್ತರು ನಾವು ಒಬ್ಬರೇ ಇಲ್ಲಲ್ಲ, ಭಾಳ ಮಂದಿ ಅದಾರ. ಅದಕ್ಕೆ ಹಂಗೆ ನಾನು ಮಾಡುವಂಥ ವ್ಲಾಗ್ಸ್ ನಿಮಗೆ ಏನಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾನು ಮಾಡೋ ಪ್ರತಿಯೊಂದು ಚಾನಲ್ಲು ನಿಮಗೆ ನೋಟಿಫಿಕೇಷನ್ ಒಳಗೆ ಬರ್ತೈತಿ. ಹಂಗೆ ನಾನಿಲ್ಲಿ ಬಿಸಿ ಖಡಕ್ ಚಹಾ ಮಾಡತ್ತಿದ್ದೆ ನಮ್ಮ ಅಕ್ಕ ಜೊತೆ ಮಾತಾಡ್ಕೋತ. 1 ಲೀಟ್ರ್ ಹಾಲು ತಂದಿರ್ತೇವೆ ನಾವು. ಅದ್ರಾಗ ಸ್ವಲ್ಪ ಕೆನೆ ಉಳಿದಿರ್ತೈತಿ. ಅದನ್ನು ತೆಗೆದು ಬೆಣ್ಣೆ ಮಾಡೋದು ಹೇಳ್ಕೊಟ್ಟಾಳ ನಮ್ಮ ಅಕ್ಕ. ಅದನ್ನು ಬೆಣ್ಣೆನೂ ಮಾಡ್ತಿರ್ತೇವೆ ಅವಾಗವಾಗ ನಾವು. ಯಾಕಂದ್ರೆ ತುಪ್ಪ ಎಷ್ಟು ಕಾಸ್ಟ್ಲಿ ಐತಲ್ಲ, ಕೆನೆ ಇಟ್ಟು ಸ್ವಲ್ಪ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹೊರಗಿಂದ ಎಂಥದ್ದು ಬರ್ತೈತೋ ಏನೋ ತುಪ್ಪ ಗೊತ್ತಿಲ್ಲ. ಮನ್ಯಾಗ ಬೆಣ್ಣೆ ಮಾಡ್ಕೊಳ್ಳೋದು ಚಲೋ ಅಂತ ನನಗೆ ಅನಿಸ್ತೈತಿ. ಬೆಳಿಗ್ಗೆ ಎದ್ದು 1 ಗ್ಲಾಸ್ ಇಲ್ಲ ನಮ್ಗೆ ಎಷ್ಟಾಗ್ತೈತೆ ಅಷ್ಟು ಬಿಸಿನೀರು ಕುಡಿದು ಇವತ್ತಿನ ದಿನ ನಾ ಸ್ಟಾರ್ಟ್ ಮಾಡೀನಿ. ನಮ್ಮ ಮನ್ಯಾಗ ನಾವು ಇಲ್ಲಾತು ಊರಾಗಾತು ನಾವು ಸಕ್ರೆ ಚಹಾ ಕುಡಿಯೋದಿಲ್ಲ. ಜಾಸ್ತಿ ಬಳಸೋದು ಬೆಲ್ಲದ ಚಹಾ ಕುಡಿತೇವೆ ನಾವು. ಬೆಲ್ಲದ ಚಹಾ ನೀವು ಯಾರ್ಯಾರು ಕುಡಿತೀರಿ ಕಮೆಂಟ್ ಮಾಡಿರಿ. ಯಾಕಂದರೆ ಬೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ಸಕ್ಕರೆಗಿಂತ ಬೆಲ್ಲ ಚಲೋ ಅಂತ ನನಗೆ ಅನಿಸ್ತೈತಿ. ಯಾರಿಗೆ ಎಷ್ಟಾಗ್ತೈತಿ ಅಷ್ಟು ಬೆಲ್ಲದ ಚಹಾ ಕುಡಿಯೋಕೆ ಪ್ರಯತ್ನ ಮಾಡಿರಿ. ಸಕ್ರೆ ಭಾಳ ಅವಾಯ್ಡ್ ಮಾಡಿರಿ. ನಾನು ನಮ್ಮ ಅಕ್ಕ ಇರೋದು ಇಬ್ಬರು. ನಮ್ಮ ಯಜಮಾನ್ರು ಚಹಾ ಕಾಫಿ ಅದೆಲ್ಲ ಕುಡಿಯೋದಿಲ್ಲ. ನಾನು ಸ್ವಲ್ಪ ಚಹಾನ ಜಾಸ್ತಿ ಪ್ರಿಪೇರ್ ಮಾಡ್ಕೊತೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ, ನಾನು ಅಕ್ಕ ಹಂಗೆ ಏನೋ ಮಾತಾಡ್ಕೊಂಡು ಮನಿದದೇನೋ ಹಂಗೆ ಮಾತಾಡ್ಕೊಂಡು ಚಹಾ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಒಂದಿಷ್ಟು ಬಟ್ಟೆ ಅದಾವು. ಬಟ್ಟೆ ಎಲ್ಲ ವಾಶ್ ಮಾಡಿ ಕೊಡ್ತಾರೆ ಅಕ್ಕ. ಅವಷ್ಟು ಒಣಗಿ ಹಾಕಿದ್ರೆ ಮಾರ್ನಿಂಗಿನ ಕೆಲಸ ಮುಗಿತೈತಿ. ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋದ್ರೆ ಅವ್ರಿಗೆ ಆಫೀಸಿಗೆ ಹೋಗೋದ್ರೊಳಗನ ರೊಟ್ಟಿ ಮತ್ತು ಸೌತೆಕಾಯಿ ಪಲ್ಯ ಮಾಡಿದ್ವಿ ಇವತ್ತು ನಾವು. ಸೌತೆಕಾಯಿ ಪಲ್ಯ ಬಾಕ್ಸಿಗೆ ಹಾಕಿ ಕೊಟ್ಟೆ ನಾನು. ಅವರು ತೊಗೊಂಡು ಹೋದ್ರೆ ಇನ್ನೇನು ಅವರು ಸಂಜೆಗೆ ಬರೋವರೆಗೂ ಅಂದರೆ ಮಧ್ಯಾಹ್ನ ನಾವು ಅಷ್ಟೇ ಇರ್ತೀವಿ. ಸೊ ಮಧ್ಯಾಹ್ನ ಸ್ವಲ್ಪ ರೈಸ್ ಸಾಂಬಾರು ಮಾಡ್ಕೊಂಡು ಮುಗಿಸಿದ್ರೆ ಅಷ್ಟೇ ಆಗ್ತೈತಿ ಅಂತ ನಾವು ಅಂದ್ಕೊಂಡ್ವಿ. ಲೈಫ್ ಒಳಗೆ ಏನೈತ್ರಿ, ಏನೂ ಇಲ್ಲ. ನಿಮ್ಗೆ ಎಷ್ಟಾಗ್ತೈತಿ ಅಷ್ಟು ಫ್ಯಾಮ್ಲಿ ಮೆಂಬರ್ಸ್ಗೆ ಟೈಮ್ ಕೊಡಿರಿ. ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ, ಮಾತಾಡ್ರಿ, ಖುಷಿ ಪಡ್ರಿ, ಎಂಜಾಯ್ ಮಾಡಿರಿ. ಹಂಗೆ ನಿಮ್ಮ ಜೊತೆಗೆ 4 ಮೂಕು ಪ್ರಾಣಿಗೂ ಟೈಮ್ ಕೊಡಿರಿ. ಸಾಕೋರಿದ್ರೆ ಸಾಕ್ರಿ. ಅಟ್ಲೀಸ್ಟ್ ಯಾವ್ದಾರು ಬೀದ್ಯಾಗ ಹೋಗೋ ಮೂಕು ಪ್ರಾಣಿಗೆ 1-2 ಬಿಸ್ಕಿಟ್ ಹಾಕ್ರಿ. ಅದು ಒಂಥರ ಏನೋ ಖುಷಿ ಕೊಡ್ತೈತೆ ಲೈಫ್ನಾಗ. ಹಂಗೆ ನಮ್ಮ ಲೈಫ್ ಒಳಗೆ ನಮ್ಮ ರೋಸಿ
ಆಕೆ ಇದ್ಲಂದ್ರೆ ಏನೋ ಖುಷಿ ನಮಗೆ. ಆಕೆ ಸಮ್ಟೈಮ್ಸ್ ಆಕೆ ಸಿಟ್ಟು ಬರೆಸ್ತಾಳೆ, ಅಷ್ಟು ಸಿಟ್ಟು ಬರೆಸ್ತಾಳೆ. ಸಮ್ಟೈಮ್ಸ್ ಆಕೆಗೆ ಯಾಕಾರ ನಾವು ಸಿಟ್ಟು ಬಂದಾಗ ಹೊಡಿದ್ವೇನ ಅಂತ ನಮ್ಮ ಮೇಲೆ ನಮ್ಗೆ ಬೇಜಾರಾಕೈತಿ. ಅಂಥ ಬರೀ ಮಾಡ್ತಾಳೆ. ಅಷ್ಟು ಆಕೆ ಇನ್ನೋಸೆಂಟ್ ಅದಾಳ. ಈಗ ನಾವು ಚಹಾ ಕುಡಿಯಾಕತ್ತೀವಿ, ಆಕೆಗೆ ಸಮಾಧಾನನೇ ಇಲ್ಲ. ನನಗೂ ಏನಾರು ಕೊಡ್ರಿ, ನನಗೂ ಏನಾರು ಕೊಡ್ರಿ, ಹಂಗಾಕಿ ನಮ್ಮಕ್ಕ ಕರೀತಾರೆ. ಮೊನ್ನೆ ನಮ್ಮಕ್ಕ ಸಿಟ್ಟು ಮಾಡಿದ್ದಕ್ಕೆ ನಮ್ಮಕ್ಕನ ಮಾತಾಡ್ಸ್ವಲ್ಲಕ್ಕಿ ಅಂತ ಕೆದಾಳಕಿ. ಮತ್ತು ನನ್ನ ಕಡೆನ ಬರೋದು, ನನಗೂ ಏನಾರು ಕೊಡು ಅನ್ನೋದು. ಆ ಥರ ಆಕಿ ಈ ಮೂಕ ಪ್ರಾಣಿಗಳು ಇರುವಷ್ಟು ನಿಯತ್ತಾಗಲಿ, ಮೂಕ ಪ್ರಾಣಿಗಳು ಕೊಡುವಷ್ಟು ಪ್ರೀತಿ ಆಗಲಿ, ವಿಶ್ವಾಸ ಆಗಲಿ, ಗೌರವ ಆಗಲಿ ಯಾವ ಮನುಷ್ಯನೂ ಕೊಡೋದಿಲ್ಲ, ಕೊಡೋಕ್ಕೆ ಸಾಧ್ಯನೂ ಇಲ್ಲ. ಅವಕ್ಕಿರೋಷ್ಟು ನಿಯತ್ತು ಯಾವ ಮನುಷ್ಯಗೂ ಇರೋದಿಲ್ಲ. ಇದು ಭಾಳ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟೈತೆ ನಮ್ಗೆ. ಯಾಕಂದ್ರೆ ಅವಕ್ರೊಳಗೆ ಯಾವ ಕಲ್ಮಶ ಅನ್ನೋದೇ ಇರೋದಿಲ್ಲ. ಎಲ್ಲರೂ ಒಂದೇ ದೃಷ್ಟಿಯೊಳಗೆ ಆ ಪ್ರಾಣಿಗಳು ನೋಡ್ತಾವೆ. ಅಷ್ಟು ಇನ್ನೋಸೆಂಟ್ ಇರ್ತಾವೆ. ಸೊ ಎಲ್ಲರೂ ಮೂಕ ಪ್ರಾಣಿ ಕಂಡ್ರೆ ಅವಕ್ಕೇನಾದರೂ ಊಟ ಹಾಕೋದಾಗಲಿ, ಹೆಲ್ಪ್ ಮಾಡೋದಾಗಲಿ, ಅದೊಂದೇನೋ ಮನುಷ್ಯನಿಗೆ ಒಂದು ಖುಷಿ ತಂದು ಕೊಡ್ತೈತಿ. ಆಮೇಲೆ ಇಲ್ಲಿ ಚೇರ್ ಮೇಲೆ ಇಟ್ಕೊಂಡು ನಾನು ಬಟ್ಟೆ ಒಣಗಿ ಹಾಕತ್ತೀನಿ. ಯಾಕಂದರೆ ನನಗೆ ಆಪ್ರೇಷನ್ ಆಗಿದ್ದರಿಂದ ಜಾಸ್ತಿ ನಂಗೆ ಈಗೂ ಬಗ್ಗಕ್ಕಾಗೋದಿಲ್ಲ. ಜಾಸ್ತಿ ಬಗ್ಗಿದ್ರೆ ಬೆನ್ನು ನೋವು ಸ್ಟಾರ್ಟ್ ಆಗ್ತೈತಿ. ಸೊ ಅದಕ್ಕೆ ನಾನು ಚೇರ್ ಇಟ್ಕೊಂಡು ಯಾವಾಗಲೂ ಅದ್ರ ಮೇಲೆ ಸ್ವಲ್ಪ ಬಟ್ಟೆ ಅದು ಇಟ್ಕೊಂಡು ನಿಂತು ಕೆಲಸ ಮಾಡೋದು ಜಾಸ್ತಿ ಬಗ್ಗಿದ್ರೆ ಅನಸ್ತೇಷ ಕೊಟ್ಟಿದ್ದು ಮತ್ತು ಮೊನ್ನೆ ಒಂದು ಆಪ್ರೇಷನ್ ಆಯ್ತಲ್ಲ, ಅದೊಂದು 2 ಅಷ್ಟು ತಡ್ಕೊಳಕ್ಕಾಗೋದಿಲ್ಲ ನನಗೆ. ರೋಸಿ ನನ್ನ ಹಿಂದೆ ಓಡಾಡತ್ತಾಳ. ಸೊ ಅಂತೂ ಇಂತೂ ಗಿಫ್ಟ್ ಬಂತು ನಂದು. ನನ್ನ ಇದು ಯೂಟ್ಯೂಬ್ ವಿಡಿಯೋ ಮಾಡಕತ್ತಿದ್ನಲ್ಲ, ಸೊ ನಂಗೆ ಫೋನ್ ಕೊಡಿಸ್ರಿ ಅಂತ ಭಾಳ ದಿನದಿಂದ ಗಂಟು ಬಿದ್ದಿದ್ದೆ. ಸೊ ನನ್ನ ಹಸ್ಬೆಂಡ್ ನನ್ನ 2nd ಇಯರ್ ಆ್ಯನಿವರ್ಸರಿಗೆ ಫೋನ್ ಕೊಡಿಸಿದ್ರೆ, ಅದೇ ಫೋನಿಂದ ಇವತ್ತು ನಾನು ಎಡಿಟ್ ಮಾಡಿ ವಿಡಿಯೋ ಹಾಕಿದ್ದೆ. ನಂಗೆ ಭಾಳ ಖುಷಿ ಆಯ್ತು. ಫೋನು ಚಲೋ ಐತಿ. ಓಪೋ ಬ್ರ್ಯಾಂಡ್ದು ಫೋನ್ ಚಲೋ ಇತ್ತು. ಖುಷಿ ಆಯ್ತು ನನಗೆ. ಹಂಗೆ ನಂಗೆ ಆಶೀರ್ವಾದ ಮಾಡೋದು ಮರಿಬೇಡ್ರಿ. ಬಾಯ್.